ಹಾಯ್ ಗಾಯ್ಸ್, ಹಲೋ ನಮಸ್ತೆ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಏನು ನೋಡಿದ್ರೆ ವಿಡಿಯೋ ಒಳಗೆ ಏನು ನೋಡಿದ್ರೆ ಬಿ ಎ ಫಸ್ಟ್ ಸಮ್ ಡಿಗ್ರಿ ಎಕ್ಸಾಮಿನೇಷನ್, ಅದು ಯಾವುದರ SCP ಮಾರ್ಚ್ 2025 ಸಬ್ಜೆಕ್ಟ್ ಆಪ್ಷನಲ್ ಕನ್ನಡ ಪೇಪರ್ 1 ರೀ. ನೋಡೋಣ ಎಷ್ಟು 80 ಮಾರ್ಕ್ಸ್ ರೀ, 3 ಅವರ. ಫಸ್ಟ್ ಒನ್ ಯಾವ್ದು ನೋಡೋಣ, ಇದು 2025 ಕ್ವಶನ್ ಪೇಪರ್ ಆಪ್ಷನಲ್ ಕನ್ನಡ ಪೇಪರ್ 1. ಕನ್ನಡ ಸಾಹಿತ್ಯದ ವೈಶಿಷ್ಟ್ಯತೆಗಳು ಮತ್ತು ವಿವರಿಸಿದ ಅಥವಾ ಹಲ್ಮಿಡಿ ಶಾಸನ, ಬಾದಾಮಿ ಶಾಸನಗಳ ವಿಶೇಷತೆಗಳನ್ನು ವಿವರಿಸಿ ಕೇಳಿದ್ದಾರೆ. ನೋಡ್ಬೋದು. ಅದೇ ರೀತಿ ಸೆಕೆಂಡ್ ಒನ್ ಯಾವುದಂದ್ರೆ ಚಂಪುವಿನ ಉಗಮ ಮತ್ತು ವಿಕಾಸ ಕುರಿತು ಬರೆಯಿರಿ. ಅದೇ ರೀತಿ ಪಂಪ ಮತ್ತು ರನ್ನ ಕವಿಯ ಕಾಲ ಕೃತಿಯನ್ನು ವಿಶೇಷ ಬರೆಯಿರಿ. ಇಲ್ಲಿ 15 ಮಾರ್ಕ್ಸ್ ಒಂದು ಕ್ವಶನ್ ಕಂಪಲ್ಸರಿ ಬರೆಯಬೇಕು, ಎರಡತ್ರ ಒಂದು. ಅದೇ ರೀತಿ ಮೂರನೇದ ವಚನ ಸಾಹಿತ್ಯದ ಸ್ವರೂಪ ಕುರಿತು ಬರೆಯಿರಿ. ತದನಂತರ ಹರಿಹರ ಮತ್ತು ರಾಘವಾಂಕನ ಜೀವನ ಹಾಗೂ ಕೃತಿಗಳ ಪರಿಚಯವನ್ನು ನೀಡಿದವರು ಯಾರು ಅಂತ ಹೇಳಿದ್ದಾರೆ. ಇದು 15 ಮಾರ್ಕ್ಸ್ ರೀ. ಅದೇ ರೀತಿಯ ದಾಸ ಸಾಹಿತ್ಯದ ಬೆಳವಣಿಗೆಗೆ ಪ್ರೇರಕವಾದ ಅಂಶಗಳನ್ನು ಕುರಿತು ವಿವರಿಸಿರಿ ಅಂತ ನೀಡಿದ್ದಾರೆ. ತದನಂತರ ಪುರಂದರ ದಾಸರ ಜೀವನ ಚಿತ್ರಣ ನೀಡಿ ಮತ್ತು ಅವರ ಕೀರ್ತನೆಗಳನ್ನು ಆಶ್ರಯ ವಿವರಿಸಿ ಎಂಬುದನ್ನು ತಿಳಿಸಿದ್ದಾರೆ. ಕಂಪ್ಲೀಟ್ 15 ಮಾರ್ಕ್ಸ್ನು ಅವ್ರ ಮೇಲೂ. ಅದೇ ರೀತಿ ಇಲ್ಲಿ 20 ಮಾರ್ಕ್ಸ್ ಏನು ಬರೀಬೇಕಂದ್ರೆ ಬೇಕಾದ 4ಕ್ಕೆ ಟಿಪ್ಪಣಿ ಬರೀರಿ. ಟಿಪ್ಪಣಿ ನಿಮ್ಗೆ 4 ಇಲ್ಲ 6 ಅದಾವ್ರಿ, 6 4 ಬರೀಬೇಕು. 4 ಬರೆದ್ರೆ ಎಷ್ಟು ಮಾರ್ಕ್ಸ್ ಅಂದ್ರೆ 20 ಮಾರ್ಕ್ಸ್. ಶ್ರೀ ವಿಜಯ, ಬಿ ದುರ್ಗಸಿಂಹ, ಸಿ ಅಲ್ಲಮಪ್ರಭು, ಡಿ ಜನ್ಯ, ಅದೇ ರೀತಿ ಕುಮಾರವ್ಯಾಸ ಮತ್ತು ಸಂತ ಶಿಶುನಾಳ ಶರೀಫ. ಅದೇ ರೀತಿ ಥ್ಯಾಂಕ್ ಯು. ಇಲ್ಲಿ ಒಂದೊಂದು ಕ್ವಶನ್ 15 ಅವ್ರಿ. ಇಲ್ಲಿ 4 ಅಂದ್ರೆ 60 60 ಆ ಕಡೆ 20 80 ಆತ್ರಿ. 80 ಮಾರ್ಕ್ಸ್ ಐತಿ. ನೀವು ಸರಿಯಾಗಿ ನೋಡಿ ಓದ್ರಿ, ಸರಿಯಾಗಿ ಓದಿ ಬರೀರಿ. ಥ್ಯಾಂಕ್ ಯು ಆಲ್. 80 ಗಳಿಸುವ ಪ್ರಯತ್ನ ಮಾಡಿರಿ. ಯಾಕಂದ್ರೆ ನಿಮಗೆ ಬೇಕಾದ ನೋಟ್ಸನ್ನು ಎಲ್ಲನೂ ಅವೈಲೇಬಲ್ ಇದಾವೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ, ಹಾಗೆ ಸಪೋರ್ಟ್ ಮಾಡಿರಿ.